ಅಲ್ಲಿ ಏನು ಹೇಳ್ಬೇಕಂದ್ರೆ ಹೇಳ್ಬಿಡ್ತಾರೆ. ಸರ್, ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಇದು 4-5 ಜನರ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಬುಟ್ಟಿನ ವ್ಯಾಪಾರ ಅಂತ ಹೇಳಿದ್ದಾರೆ ಸರ್. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ 200% ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅಂತ ಹೇಳಿ. ಅಲ್ಲ, ಅವ್ರು ಹೇಳಿದ್ರೆ ನಾವೇನು ಮಾಡ್ಬೇಕು ಅದಕ್ಕೆ? ನೀವರೇ ಹೇಳ್ಬಿಟ್ರಿ. ಭಾಳ ಸಂತೋಷಪ್ಪ. ಈಗ ಇಕ್ಬಾಲ್ ಹುಸೇನ್ ಹೇಳ್ತಾರೆ ಅಂದರೆ ಭಾಳ ಸಂತೋಷ. ಅವರು 4 ಗೋಡೆಗಳ ಮಧ್ಯೆ ನಡೆದಿರೋದು ಅವ್ರಿಗೆ ಗೊತ್ತಿರೋಂಥ ವಿಚಾರ, ನಾನು ಅದ್ರಾಗಿಲ್ಲ. ಅದಕ್ಕೆ ಇದು ಇಲ್ಲದ ಕ್ವಶನ್ ಕೇಳಿದ್ರೆ ನಾವು ಏನು ಹೇಳೋಣ? ಈಗ ಅವ್ರಿಗೆ ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವು ಇರ್ತಾರೆ, ಅದರಲ್ಲಿ ಅವರು ಒಬ್ಬರು. ನೀವು ಯಾರು ಹೇಳಿದ್ರಲ್ಲ ಹೆಸರು? ನನಗೆ ಗೊತ್ತಿಲ್ಲ ರೀ. ಒಪ್ಪಂದ ಆಗಿದ್ದು ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವೇನು ಹೇಳೋಣ? ಎಷ್ಟು ಸಾರಿ ಹೇಳಿ ನೋಡಪ್ಪ, ನಾನು ಹೇಳಿದ್ದೇನೆ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗಲ್ಲಿ ನಾವು ಮತ ಹಾಕಿದ್ವಿ, ಸಿದ್ದರಾಮಯ್ಯನವರು ಎಲೆಕ್ಟ್ ಆಗಿದ್ದಾರೆ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ ಅಂತ ಹೇಳಿದ ಮೇಲೆ ಅಲ್ಲಿ ಟರ್ಮು ಕಂಡೀಷನ್ಸು ಏನು ನಮಗೇನೂ ಹೇಳಿಲ್ಲ ಅಂದಮೇಲೆ ಅವರು 5 ವರ್ಷ ಸಹಜವಾಗಿ ಇರ್ತಾರೆ.